ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅರ್ಜುನ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ವಾರ ವಿನೋದ್ ಕಾಲೋನಿಯಲ್ಲಿ ಸಮುದಾಯ ಭವನದ ಶಂಕುಸ್ಥಾಪನೆಯಲ್ಲಿ ಭಾಳಷ್ಟು ಮಾತನಾಡಿದ್ದಾರೆ. ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿದೆ ಅಂತ. ನಾನು ಹಿಂದೇನೂ ಹೇಳಿಕೆ ಕೊಟ್ಟಿದ್ದೀನಿ. ನಿಮ್ಮ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಎಲ್ಲವನ್ನು ಕೂಡ ಅವತ್ತು ಹೇಳಿದ್ದೀನಿ. ಪದೇ ಪದೇ ಅದನ್ನು ಹೇಳೋಕ್ಕೂ ನಮಗೂ ಕೂಡ ಅಸಹ್ಯ ಆಗುತ್ತೆ. ಹಾಗಾಗಿ ಅಭಿವೃದ್ಧಿಯ ನೆಪ ಹೇಳ್ಕೊಂಡು ಇವತ್ತು ಏನೇನು ಮಾಡ್ತಾಯಿದ್ದಾರೆ, ಏನೇನು ಮಾಡಿದೆ ಅದು ಜಗಜ್ಜಾಹೀರು. ಅವ್ರು ಎಷ್ಟೇ ಹೇಳಿದ್ರು ಕೂಡ ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ ಇವರ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಅನ್ನುವಂಥದ್ದು ಗೊತ್ತಿದೆ. ಈಗ ನಿನ್ನೆ ಶಾಲಾ ವಾರ್ಷಿಕೋತ್ಸವ ದಿನದಲ್ಲಿ ಅವರ ಸಹೋದರರು ಭಾಳಷ್ಟು ಹರಕತೆಯನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಮತ್ತು ಆ ಪೇರೆಂಟ್ಸ್ಗೆ, ಮಕ್ಕಳು ಪಾಪ ಪೇರೆಂಟ್ಸು ಅವರು ಏನು ಖುಷಿಯಿಂದ ಬರ್ತಾರೆ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ವಾರ್ಷಿಕೋತ್ಸವ ದಿನಕ್ಕೆ ನಮ್ಮ ಮಕ್ಕಳು ಯಾವ್ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಡ್ಯಾನ್ಸು ಇನ್ನೊಂದು ಮತ್ತು ಬೇರೆ ಬೇರೆ ಕಲೆಗಳಲ್ಲಿ ಹೇಗಿರುತ್ತೆ ಏನು ಅನ್ನುವಂಥದ್ದನ್ನು ಪಾಪ ನೋಡ್ಲಿಕ್ಕೆ ಬರ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಹರಕತೆ ಹೇಳಿದ್ರು. ಇಲ್ಲಿ ಕಿಶೋರ್ ವಿದ್ಯಾಭವನ ಏನೇನೋ ಸ್ಟೋರಿ ಹೇಳ್ಕೊಂಡು ಬಂದರು. ಇವರೆಲ್ಲ ಸ್ಟೋರಿಗಳಲ್ಲಿ ಕೂಡ ಯಾವುದು ಇದಿಲ್ಲ, ಬರೀ ಸುಳ್ಳು ಭಾಷಣವನ್ನು ಅವ್ರಿಗೆ ಮಾಡಿದ್ದಾರೆ. 2500 ಮಕ್ಕಳು ಬೀದಿ ಪಾಲಾಗ್ಬಿಡ್ತಾಯಿದ್ರು, ಅವ್ರ ಭವಿಷ್ಯ ಹಾಳಾಗ್ಬಿಡ್ತಾಯಿತ್ತು. ಮತ್ತು 3000 ಕುಟುಂಬ ಅನ್ಯಾಯ ಇದು ನಾನು ಅವರ ಬಾಲಾಜಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 2500 ಮಕ್ಕಳು ಹಾಳಾಗ್ಬಿಡ್ತಾರೆ, ಅವ್ರ ಭವಿಷ್ಯ ಹಾಳಾಗೋಗುತ್ತೆ, 3000 ಕುಟುಂಬಗಳು ಹಾಳಾಗ್ಬಿಡ್ತವೆ ಅನ್ನುವಂಥದ್ದಕ್ಕೆ ಇವ್ರಿಗೆ ಪ್ರಜ್ಞೆ ಇರಬೇಕಾಗಿತ್ತು. ಯಾರಿಗೆ? ಈ ಮಂತ್ರಿಗಳು, ಸಹೋದರರು, ಇವ್ರ ಕುಟುಂಬಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಏನಂತ, ಇದು ನಾವು ಕೊಂಡ್ಕೊಂಡಿರೋ ಜಮೀನಲ್ಲ, ಇದು ಸರ್ಕಾರಿ ತೋಪು, ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ, ಇಲ್ಲಿ ಏನಾದರೂ ನಾಳೆ ಬೆಳಗ್ಗೆ ತೊಂದರೆ ಆದರೆ ಆ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗುತ್ತೆ, ಆ ಕುಟುಂಬಗಳೆಲ್ಲ ಬೀದಿ ಪಾಲಾಗ್ಬಿಡ್ತಾರೆ ಅನ್ನುವಂಥದ್ದನ್ನು ಇವರು ಅರ್ಥ ಮಾಡ್ಕೊಬೇಕಾಗಿತ್ತು. ಆ ಪ್ರಜ್ಞೆ ಇವ್ರಿಗಿರಬೇಕಾಗಿತ್ತು, ನಮಗಲ್ಲ. ನಾವು ಯಾವತ್ತೂ ಕೂಡ ಯಾರ ಬಗ್ಗೆ ಕೂಡ ಸುಮ್ಮನೆ ನಾವು ಮಾತಾಡೋದಿಲ್ಲ. ಯಾರು ಇವತ್ತು ಆವತ್ತಿಂದ ಕೂಡ ಹೇಳ್ತಾ ಇದ್ದೇವೆ, ನೀವೆಲ್ಲಾದರೂ ಒಂದು ಇಷ್ಟಾಗಲ್ಲ ಪೇಪರ್ ತೋರಿಸಿ ನೀವು ಖರೀದಿ ಮಾಡಿರೋದು ಇಷ್ಟಾಗಲ್ಲ ಪೇಪರ್ ತೋರಿಸಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನೀವು ಸರ್ಕಾರಿ ತೋಪಿನಲ್ಲಿ ನಡೆಸ್ತಾ ಇರೋದು, ಶಾಲೆ ಸರ್ಕಾರಿ ತೋಪಿನಲ್ಲಿ ನಡೆಸ್ತಾ ಇರೋದು, ಅದೆಲ್ಲ ಹೆಂಗೆ ಬಂತು, ಏನು ಬಂತು? 30 ವರ್ಷ ಲೀಸ್ಗೆ ತಗೊಂಡಿದ್ದು 99 ವರ್ಷ ಸಬ್ ಲೀಸ್ ಕೊಡೋಕ್ಕಾಗುತ್ತಾ? ಕಾನೂನಲ್ಲಿ ಇದೆಯಾ? ಕಾನೂನಲ್ಲಿಲ್ಲ. ನೀವು ಹರಕತೆ ಹೇಳ್ದಂಗೆ ಪಾಪ ಆ ಪೇರೆಂಟ್ಸ್ಗೆಲ್ಲ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇವ್ರು ಯಾರು, ಇವರೇನು, ಇವ್ರು ನುಂಗಣ್ಣರು ಅನ್ನೋದು ಗೊತ್ತಿದೆ ಅವ್ರಿಗೆ. ಅದರಿಂದ ನಾನು ಇವ್ರಿಗೆ ಹೇಳಲಿಕ್ಕೆ, ಇವತ್ತು 2500 ಮಕ್ಕಳು ಮತ್ತು 3000 ಕುಟುಂಬಗಳು ಅಂತ ಹೇಳಿದಾರಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಈ ಕ್ಷೇತ್ರದಲ್ಲಿ 15,000 ಕುಟುಂಬಗಳು, ಒಕ್ಕಲಿಗರ ಕುಟುಂಬಗಳಿದ್ದಾವೆ. ಆ ಒಕ್ಕಲಿಗರ ಆಸ್ತಿನ ಹಾಕ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ತಾತನ ಹೆಸರಲ್ಲಿ ಇಟ್ಕೊಂಡು ಕಲ್ಯಾಣ ಮಂಟಪ ನಡೆಸ್ತಾ ಇದ್ದೀರಲ್ಲ. ಪಾಪ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಅಲ್ಲಿ ಮಾಲ್ ಕಟ್ತೀವಿ ಅಂತ. ನಿಮಗೆ ಮಾನ ಮರ್ಯಾದೆ ಇದ್ದರೆ 15,000 ಕುಟುಂಬಗಳು ಒಕ್ಕಲಿಗರ ಸೇರಬೇಕಾಗಿರ್ತಕ್ಕಂಥ ಜಮೀನು, ಆ ಜಮೀನನ್ನು ನೀವು ಮಾಲ್ ಕಟ್ಟೋದು, ಇನ್ನೊಂದು ಕಟ್ಟೋದು, ನೀವೆಲ್ಲಾದರೂ ಖರೀದಿ ಮಾಡಿದರೆ ನೀವು ಕಟ್ಕೊಳ್ಳಿ. ಅದು ಒಕ್ಕಲಿಗರ ಸಮುದಾಯಕ್ಕೆ ಸೇರಬೇಕಾಗಿರ್ತಕ್ಕಂಥ ಜಮೀನು, ಗೊತ್ತಾಯ್ತಾ? ಅದಕ್ಕೆ ನೀವು ಆ ಜಾಗವನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ 15,000 ಕುಟುಂಬಗಳು ಒಕ್ಕಲಿಗರೇನಿದ್ದಾರೆ ಅವ್ರಿಗೆ ಬಿಟ್ಬಿಡಿ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಬಹುಶಃ ಅವರು ಒಕ್ಕಲಿಗರ ಕುಟುಂಬಗಳಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವರು ನುಂಗಣ್ಣರು, ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಇವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅದು ಜನರಿಗೆ ಅರ್ಥ ಆಗಿದೆ. ಇವ್ರ ಯೋಗ್ಯತೆಗೆ ಅಲ್ಲಿ ಹುಲ್ಬನ್ನಿ ಕರಾಬಲ್ಲಿ 42 ಕುಟುಂಬಗಳ ಬೀದಿ ಪಾಲಾಗಿಲ್ವಾ? ಕಣ್ಣು ಕಾಣಿಸಿಲ್ವಾ? ನಾವು ಆವತ್ತಿಂದ 10 ವರ್ಷಗಳಿಂದ ಆರೋಪ ಮಾಡ್ತಾ ಇದ್ದೀವಿ. ಇವತ್ತುವರೆಗೂ ಕೂಡ ಅದರಲ್ಲಿ ಇರ್ತಕ್ಕಂಥ 42 ಕುಟುಂಬಗಳಿಗೆ ಇವತ್ತೇನಾದರೂ ನೀವು ಒಂದು ಪರಿಹಾರ ಕೊಟ್ಟಿದ್ದೀರಾ? ಅಥವಾ ಬೇರೆ ಆಲ್ಟರ್ನೇಟ್ ನಿವೇಶನ ಕೊಟ್ಟಿದ್ದೀರಾ? ಅಥವಾ ಅವ್ರಿಗೆ ಹಣ ಹಿಂದಿರುಗಿಸಿದ್ದೀರಾ? ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕು, ಬದುಕಬೇಕು ಆಸೆ ಇರುತ್ತೆ. ಆದರೆ ಇವತ್ತು ಆ ಹುಲ್ಬನ್ನಿ ಕರಾಬಲ್ಲಿ ನೀವು ಸೇಲ್ ಡೀಡ್ ಮಾಡಿದ್ದೀರಲ್ಲ, ಸರ್ಕಾರಿ ಜಾಗವನ್ನು ನೀವು ಸೇಲ್ ಡೀಡ್ ಮಾಡಿದ್ದೀರಲ್ಲ, ಈ ನಿಮ್ಮ ಹರಕತೆಗಳೆಲ್ಲ ಯಾರೂ ಕೂಡ ಕೇಳೋದಿಲ್ಲ. ಜನರಿಗೆ ಗೊತ್ತಿದೆ ನಿಮ್ಮ ಹರಕತೆಗಳು, ನಿಮ್ಮ ಆಟೋಟಗಳು ಎಲ್ಲ ಕೂಡ ಜನರಿಗೆ ಗೊತ್ತಿದೆ. ಹಾಗಾಗಿ ನೀವು ಜನರಿಗೆ ಮೋಸ ಮಾಡೋದನ್ನು ಫಸ್ಟ್ ಬಿಡಿ. ಆ 42 ಕುಟುಂಬಗಳಿಗೆ ಏನಾದರೂ ಒಂದು ಪರಿಹಾರ ಕೊಡಿ, ಬೇರೆ ಸೈಟ್ಗಳು ಕೊಡಿ.
ಏನೋ ಒಂದು ಮಾಡಿ ಅವ್ರ ಮನೆ ಕಟ್ಕೊಳ್ಳೋಂಥದ್ದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅವ್ರಿಗೆ ಮೋಸ ಮಾಡಿದ್ದೀರಾ, ನೀವು ಇನ್ನೂ ಏನೇನು ಮಾಡ್ತಾ ಇದ್ದೀರಾ ಎಲ್ಲವೂ ಕೂಡ ಗೊತ್ತಿದೆ, ಎಲ್ಲ ಜಗಜ್ಜಾಹೀರಾಗಿದೆ. ಇಂಥ ಭೂಗಳರಿಂದ ನಾನೇನು ಪಾಠ ಕಲಿಬೇಕಾಗಿಲ್ಲ, ನನಗೆ ಗೊತ್ತಿದೆ. ನಾವು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನರೊಂದಿಗೆ ಇದ್ದು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ತಡೆಯಾಜ್ಞೆ ತಂದಿದ್ವಿ. ಅಲ್ಲಿ ಪಾಪ ತಡೆಯಾಜ್ಞೆ ತಂದಿದ್ರೆ ಅದಕ್ಕೆ ಒಂದು ಕಾಮೆಂಟ್ ಮಾಡಿದ್ರು, ಓ ಹಿಂದೂಗಳೇ ಬನ್ನಿ ಬನ್ನಿ, ತಡೆಯಾಜ್ಞೆ ತಂದ್ಬಿಟ್ಟಿದ್ದಾರೆ ಬೆಟ್ಟಕ್ಕೆ, ಓ ಹಿಂದೂಗಳೇ ಬನ್ನಿ ಬನ್ನಿ ಅಂತ. ಎದ್ದೇಳಿ ಓಡ್ ಬನ್ನಿ ತಡೆಯಾಜ್ಞೆ ನೀವು. ಇವತ್ತು ನಾನು ಇವ್ರಿಗೆ ಹೇಳ್ತೇನೆ, ಇವತ್ತು ನಮ್ಮ ಭವನದ ಮೇಲೆ ಕೂಡ ಕೇಸ್ ಹಾಕ್ಸಿದ್ದಾರೆ. JK ಭವನದ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಏನು ಯಾವುದು ಇದು ಈ ಝೋನಲ್ಲಿ ಇದೆ ಅಂತೇಳಿ, ಬಫರ್ ಝೋನಲ್ಲಿ ಇದೆ ಅಂತೇಳಿ. ನಾವು ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾವು ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ನಡಿಬಾರ್ದು ಅಂತ ನಾವು ಹೇಳಿಲ್ಲ. ತಡೆಯಾಜ್ಞೆ ತಂದಿರತಕ್ಕಂಥದ್ದಕ್ಕೆ ಈ ಮೂರ್ಖರಿಗೆ ಗೊತ್ತಾಗಲಿ, ಅದು ಕಾನೂನು ಉಲ್ಲಂಘನೆ ಆಗಿದೆ ಅಂತ ತಾನೇ ನಮ್ಮ ಮೇಲೆ ಕೇಸ್ ಹಾಕಿರೋದು. ಹಾಗೆ ನಾವು ಕೂಡ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗುಹೆ ಮಾಡಿದ್ದೀರಲ್ಲ, ಕಾನೂನು ಉಲ್ಲಂಘನೆ ಮಾಡಿದ್ದೀರಾ. ಅಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಾವು ಕೂಡ ತಡೆಯಾಜ್ಞೆ ತಂದಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಏನಂದ್ರೆ ಅದು ಓ ಹಿಂದೂಗಳೇ ಓಡ್ ಬಂದ್ಬಿಡಿ. ನೀವೇನೇನು ಮಾಡ್ತಾ ಇದ್ದೀರಾ? ಇತ್ತೀಚೆಗೆ ಆಲಮಗಿರಿಯಲ್ಲಿ ಬಾಗಿಲಾಕ್ಸಿದ್ರಿ, ಪೂಜೆ ಮಾಡಿಸ್ಲಿಲ್ಲ. ನೀವು ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಏನೋ ಟ್ರಸ್ಟ್ ಮಾಡಿ ದೊಡ್ಡದು ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿದ್ದೀರಾ. ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅವಕಾಶ ಸಿಕ್ಕಿದೆ, ಕ್ಷೇತ್ರಕ್ಕೆ ಮಂತ್ರಿಗಳಾಗಿದ್ದೀರಾ, ಒಳ್ಳೆ ಕೆಲಸ ಮಾಡೋದಂತ ಮಾಡಿ. ಇನ್ನು ನೀವು 500 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 5,000 ಕೋಟಿ ತನ್ನಿ ಈ ಕ್ಷೇತ್ರದಲ್ಲಿ. ನಾನು ಕೂಡ 10 ವರ್ಷಗಳ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದ ಜನರಿಗೆ ಒಳ್ಳೇದಾಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನು ಹರಿಕತೆ ಹೇಳಿದ್ರೆ ಯಾರೂ ಕೇಳೋರಿಲ್ಲ. ಈ ಕ್ಷೇತ್ರದಲ್ಲಿ ನೀವೇನು ಅನ್ನುವಂಥದ್ದು ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ.